ನೋಡಿ, ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಸಹ ಹೊಸ ವರ್ಷ. ಕೇವಲ ನಮಗ ಮಾತ್ರ ಹೊಸ ವರ್ಷ ಅಲ್ಲ, ಪ್ರಕೃತಿನಲ್ಲೂ ಸಹ ನಾವು ಬದಲಾವಣೆಯನ್ನು ನೋಡಿರ್ತೀವಿ. ಫಾಲ್ಗುಣ ಮಾಸ ಮುಗಿದು ಹಳೆಯ ವರ್ಷ ಮುಗಿದು ಹೊಸ ವರ್ಷ ಚೈತ್ರ ಮಾಸದಿಂದ ಶುರುವಾಗ್ತಕ್ಕಂಥದ್ದು. ವಸಂತ ಋತುವಿನ ಆ ಚೈತ್ರ ಮಾಸ ಆ ಪ್ರಕೃತಿನಲ್ಲಿರ್ತಕ್ಕಂತಹ ಬದಲಾವಣೆಗಳು, ಪ್ರಕೃತಿಯಲ್ಲಿರುವಂತಹ ಎಲ್ಲ ಮರಗಳು ಸಹ ತನ್ನ ಹೊಸ ಬಟ್ಟೆಯನ್ನ ಹಾಕೊಂಡು ನಳಿಸ್ತಾ ಇರುತ್ತವೆ. ಮರಗಳು ಬಟ್ಟೆ ಹಾಕೊಳತ್ವ, ಗಿಡಗಳು ಬಟ್ಟೆ ಹಾಕೊಳತ್ವ ಅಂದ್ರೆ ಹೌದು, ತನ್ನೆಲ್ಲ ಹಳೆ ಎಲೆಗಳನ್ನ ಉದುರಿಸಿ ಹೊಸದಾಗಿ ಚಿಗುರೊಡೆದು ನಿಂತಿರುತ್ತವೆ. ನೋಡಿ, ಮಾವಿನ ಸೀಸನ್ನು, ಹಲಸಿನ ಸೀಸನ್ನು, ಹುಣಸೆ ಸೀಸನ್ನು, ಎಲ್ಲ ತರಕಾರಿಗಳ ಸೀಸನ್ನು ಈಗಲೇ ಶುರುವಾಗ್ತಕ್ಕಂಥದ್ದು. ಈ ಒಂದು ಇದೇ ಚೈತ್ರ ಮಾಸದಲ್ಲೇ ನಮಗೆ ದೇಹ ಚೆನ್ನಾಗಿರಬೇಕು, ಸರ್ವ ಅರಿಷ್ಟಗಳು ಸಹ ವಿನಾಶವಾಗಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಈ ಬೇವು ಬೆಲ್ಲವನ್ನ ತಿನ್ನಬೇಕಾದ್ರೆ ಹೇಳುತ್ತೀವಿ, ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಗಂಧಳ ಭಕ್ಷಣಂ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ. ನಮ್ಮ ದೇಹವು 100 ವರ್ಷ ಸದಾಕಾಲ ಆರೋಗ್ಯದಾಯಕವಾಗಿ ಇರಬೇಕು, ಸಕಲ ಸಂಪತ್ತುಗಳು ಸಹ ಸಿದ್ಧಿಯಾಗಬೇಕು, ಸರ್ವ ಅರಿಷ್ಟಗಳು ಸಹ, ಸಕಲಾರಿಷ್ಟಗಳು ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ನಿಂಬ ಕಂದಳವನ್ನ ತಿಂತಾ ಇದ್ದೇವೆ. ಅಂದ್ರೆ ಬೇವು ಮತ್ತು ಬೆಲ್ಲವನ್ನ ತಿಂತಾ ಇದ್ದೇವೆ ಅನ್ನುವಂತಹದ್ದು. ಆ ಬೇವು ಬೆಲ್ಲ ಹೇಗೆ ನಮ್ಮ ದೇಹಕ್ಕೆ ಬಹಳ, ನೋಡಿ, ಬೇವಿನ ಎಲೆ, ಚಿಗುರೆಲೆ, ಬೇವಿನ ಹೂವು ಸಿಗುವಂಥದ್ದು ಈಗ ಮಾತ್ರ, ಮತ್ತೆ ಸಿಕ್ಕಲ್ಲ. ಸೊ ನೋಡಿ, ಪ್ರಕೃತಿಯ ಜೊತೆಗೆ ನಾವೆಲ್ಲರೂ ಬದುಕಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಹೊಸ ವರ್ಷ ಶುರುವಾಗೋದೇ ಪ್ರಕೃತಿಯಿಂದ. ಆದ್ರೆ ನಾವು ಪ್ರಕೃತಿಯಿಂದ ಈಗ ಎಷ್ಟು ವಿಮುಖರಾಗಿ ಹೋಗಿದ್ದೀವಿ ಅಲ್ವಾ? ಇರ್ಲಿ. ಇನ್ನು ಯುಗಾದಿ ಹಬ್ಬದ ಆಚರಣೆ ಅಂತ ಬಂದ ಸಂದರ್ಭಕ್ಕೆ ಇವಾಗ ಎಲ್ರಿಗೂ ಸಹ ಒಂದು ಗೊಂದಲ ಆಗಿ ಹೋಗ್ಬಿಟ್ಟಿದೆ. ಏನಪ್ಪಾ, ಯುಗಾದಿ ಹಬ್ಬನ ಯಾವ ರೀತಿಯ ಆಚರಿಸಬೇಕು ಅನ್ನೋದಕ್ಕಿಂತ ಯಾವತ್ತು ಆಚರಿಸಬೇಕು ಅನ್ನೋದು ಗೊಂದಲ ಆಗಿ ಹೋಗ್ಬಿಟ್ಟಿದೆ. 19ನೇ ತಾರೀಕು ನೋಡಿದ್ರೆ ಅಮಾವಾಸ್ಯೆ, ಅವತ್ ಹೇಗೆ ಸಾಧ್ಯ? ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯು ನಮಗೆ ನೂತನ ಸಂವತ್ಸರ. ಆದ್ರೆ ಅಮಾವಾಸ್ಯೆ, ಪಾಲ್ಗುಣ ಮಾಸದ ಅಮಾವಾಸ್ಯೆ, ಕೃಷ್ಣ ಪಕ್ಷದ ಅಮಾವಾಸ್ಯೆ ಹೇಗೆ ಅನ್ನುವಂಥದ್ದು ತುಂಬಾ ಜನರ ಗೊಂದಲವನ್ನ ನಿವಾರಣೆ ಮಾಡೋದಕ್ಕಾಗಿಯೇ ಈ ವಿಡಿಯೋವನ್ನು ಮಾಡ್ತಾ ಇರತಕ್ಕಂಥದ್ದು. ನೋಡಿ, ಸೂರ್ಯೋದಯಕ್ಕೆ ಇರ್ತಕ್ಕಂತಹ ತಿಥಿಯನ್ನ ಅವತ್ತಿನ ತಿಥಿ ಅಂತ ಪರಿಗಣನೆ ಮಾಡ್ಬೇಕಾಗ್ತದೆ ಅಂತ ಶಾಸ್ತ್ರ ಹೇಳಿದೆ. ಹಾಗಾದ್ರೆ 19ನೇ ತಾರೀಕು ಸೂರ್ಯೋದಯಕ್ಕೆ ಇರ್ತಕ್ಕಂಥ ತಿಥಿ ಯಾವುದು? ಅಮಾವಾಸ್ಯೆ. ಆದ್ರೆ ಅಮಾವಾಸ್ಯೆಯನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆಯ ತಿಥಿಯ ಅವಧಿ ಇರ್ತಕ್ಕಂಥದ್ದು ಎಷ್ಟು ನಿಮಿಷಗಳೋ ಅಥವಾ ಎಷ್ಟು ಗಂಟೆಗಳು ಅಂತ ನೋಡಿದಾಗ, ಸೂರ್ಯೋದಯ ಇರ್ತಕ್ಕಂಥದ್ದು ಬೆಳಗ್ಗೆ 6:23 ಸರಿಸುಮಾರು 22-23 ನಿಮಿಷಕ್ಕೆ. ಆದ್ರೆ ಅಮಾವಾಸ್ಯೆ ಮುಗಿತಕ್ಕಂಥದ್ದು 6:54 ಅಂದ್ರೆ ಎಷ್ಟಾಯ್ತು? ಎಷ್ಟು ನಿಮಿಷಗಳಾಯ್ತು ಒಟ್ಟಾರೆಯಾಗಿ ನಿಮಗೆ? 24 ಮತ್ತು 7 ಅಂತ ಹೇಳಿದ್ರೆ 30-31 ನಿಮಿಷಗಳ ಕಾಲ ಮಾತ್ರ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಮಾವಾಸ್ಯೆಯ ಆಚರಣೆಯನ್ನು ನಾವು ಅಂದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ ನಂತರ ದಿನಪೂರ್ತ ಇರ್ತಕ್ಕಂಥದ್ದು ಪಾಡ್ಯವೇ. ಹಾಗಾಗಿಯೇ ಅಮಾವಾಸ್ಯೆಯ ತರ್ಪಣಾದಿ ವಿಚಾರಗಳನ್ನೆಲ್ಲ ನಾವು ಹಿಂದಿನ ದಿವಸ ಅಂದ್ರೆ 18ನೇ ತಾರೀಕಿಗೆ ಮುಗಿಸ್ಕೊಳ್ಬೇಕಾಗತ್ತೆ. 19ನೇ ತಾರೀಕು 6:54 ಏನು ಪ್ರಾರಂಭವಾಗುತ್ತಲ್ಲ ಪಾಡ್ಯತಿಥಿ, ಆಗ ತೈಲಾಭ್ಯಂಗವನ್ನ ಮಾಡಿಕೊಂಡು ಮಗಂದಳವನ್ನ ತಿಂದು ಸರ್ವರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಹೊಸ ವಸ್ತ್ರಗಳು ಸಾಧ್ಯವಾದವರು ಧರಿಸ್ಕೊಳ್ಳಿ. ಕೇವಲ ಮೈ ಮೇಲೆ ಅಷ್ಟೇ ಹೊಸ ಬಟ್ಟೆ, ಮನಸ್ಸಿಗೆ ಯಾವ ಬಟ್ಟೆ ಅದರ್ಥ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಒಂದು, ದೇಹದ ಹೊರಗಡೆ ಒಂದು ಇಟ್ಕೊಂಡು ಮಾಡಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಒಂದಷ್ಟು ಶುಭ ವಿಚಾರಗಳು ಸಹ ನಿಮ್ಮೆಲ್ಲರ ಬದುಕಿನಲ್ಲೂ ನಡೀಲಿ. ಈಗಾಗಲೇ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಒಳಿತು ಮತ್ತು ಕೆಡುಕುಗಳಿದೆ ಅನ್ನೋದನ್ನ ಈಗಾಗಲೇ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೇವೆ. ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಪುನಃ ನೋಡಿ, ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರಿಗೂ ಸಹ ನೆಮ್ಮದಿ ಇರ್ಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಯುಗಾದಿ ಹಬ್ಬ ಯಾವತ್ತು 19ನೇ ತಾರೀಕು ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅದೇ ರೀತಿಯಾಗಿ
ನಾವು ವಿಶೇಷವಾಗಿ ಗುರು ಶಾಂತಿ ಮತ್ತು ಶನಿ ಶಾಂತಿಯನ್ನ ಮಾಡ್ತಾ ಇದ್ದೇವೆ. ಗುರು ಮಹಾಯಾಗದ ಮುಖಾಂತರವಾಗಿ ಗುರುಬಲವನ್ನ ಕಳ್ಕೊಳ್ತಾ ಇದ್ದಾರೆ ತುಂಬಾ ರಾಶಿಗಳು. ಎಷ್ಟೋ ರಾಶಿಗಳು ಶನಿ ಬಲವಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಗುರು ಶಾಂತಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಗುರು ಶಾಂತಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಲೇಬೇಕಾಗಿರತಕ್ಕಂತಹ ರಾಶಿಗಳು ಯಾವ್ಯಾವ್ದಪ್ಪ ಅಂದ್ರೆ, ಮೊದಲನೇದಾಗಿ ಗುರು ಮಹಾಯಾಗದಲ್ಲಿ ಈ ರಾಶಿಯವರು ನೀವು ಪಾಲ್ಗೊಳ್ಳಲೇಬೇಕು. ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ ಮತ್ತು ಕುಂಭ ರಾಶಿಯವರು ಗುರು ಶಾಂತಿಯಲ್ಲಿ ಪಾಲ್ಗೊಳ್ಳಲೇಬೇಕು. ಆದ್ರೆ ಕರ್ಕಾಟಕ ರಾಶಿಯವರು ನಿಮ್ಮ ಜಾತಕದಲ್ಲೇನಾದ್ರೂ ದುಸ್ಥಾನದಲ್ಲಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಶಿಗೆ ಬಂದ್ರೂ ಸಹ ಉಚ್ಚ ಸ್ಥಾನವಾಗಿರೋದ್ರಿಂದ ಸ್ವಲ್ಪ ದೋಷಗಳು ನಿಮಗೆ ಕಡಿಮೆ ಬಾಧಿಸುತ್ತೆ. ಕರ್ಕಾಟಕ ರಾಶಿಯವರಿಗೆ ಜಾತಕದಲ್ಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ಕರ್ಕಾಟಕ ರಾಶಿಯವರು ಮಾಡಿಸ್ಕೊಳ್ಳೋದು ಉತ್ತಮ. ಅದು ನಡೀತಕ್ಕಂಥದ್ದು 31ನೇ ತಾರೀಕು 5ನೇ ತಿಂಗಳು 2026ನೇ ತಾರೀಕು ನಡೀತಕ್ಕಂತಹ ವಿಶೇಷವಾದಂತಹ ಗುರು ಶಾಂತಿಯಲ್ಲಿ ಗುರು ಮಹಾಯಾಗದ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಒಂದು ಬೃಹಸ್ಪತಿ ಒಂದು ಕವಚವನ್ನ ಕೊಡ್ತೇವೆ ಮತ್ತು ಅಕ್ಷತಾ ಪ್ರಸಾದವಿರುತ್ತೆ. ಅಕ್ಷತಾ ಪ್ರಸಾದವನ್ನ ಸ್ವಲ್ಪ ನಿಮ್ಮ ದೇವ್ರ ಮನೆಯಲ್ಲೂ ಮತ್ತು ಒಂದು ಯೆಲ್ಲೋ ಕಲರ್ ಬಟ್ಟೆನಲ್ಲಿ ಸಣ್ಣದಾಗಿ ಕಟ್ಟಿ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡಿರಿ. ಕವಚವನ್ನ ದೇಹದಲ್ಲಿ ಧರಿಸ್ಕೊಂಡಿರಿ. ಅದರಿಂದ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಮೇಷ, ವೃಷಭ, ಕರ್ಕಾಟಕ, ಸಿಂಹ, ಧನಸ್ಸು ಮತ್ತು ಕುಂಭ ರಾಶಿಯವರಿಗೆ. ಇನ್ನು ಅದೇ ರೀತಿಯಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಬೇಕಾಗಿರ್ತಕ್ಕಂತಹ ರಾಶಿಗಳು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ, ಪ್ರಮುಖವಾಗಿ ಇಲ್ಲಿ 2 ಭಾಗಗಳನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಮಾಡಿಸಿಕೊಳ್ಳಲೇಬೇಕು ಮತ್ತು ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ನುವಂತಹದ್ದು. ಯಾವ್ದ್ಯಾರು ಮಾಡಿಸ್ಕೊಳ್ಳಲೇಬೇಕು ಅಂದ್ರೆ, ಈಗಾಗಲೇ ಪಂಚಮ ಶನಿಯ ಕಾಟ ಇರತಕ್ಕಂತಹ ವೃಶ್ಚಿಕ ರಾಶಿಯವರು, ಅರ್ಧಾಷ್ಟಮ ಶನಿಯ ಕಾಟ ಇರತಕ್ಕಂತಹ ಧನಸ್ಸು ರಾಶಿಯವರು, 7.5 ಎದುರಿಸ್ತಾ ಇರತಕ್ಕಂತಹ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರು, ಅದೇ ರೀತಿಯಾಗಿ ಅಷ್ಟಮ ಶನಿಯನ್ನ ಎದುರಿಸ್ತಾ ಇರತಕ್ಕಂತಹ ಸಿಂಹ ರಾಶಿಯವರು ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇನ್ ಮಿಕ್ಕಂತಹ ಮಿಥುನ ರಾಶಿಯವರಾಗಿದ್ದಿರ್ಲಿ, ಅದೇ ರೀತಿಯಾಗಿ ತುಲಾ ರಾಶಿಯವರಾಗಿರ್ಲಿ, ಮಿಥುನ ರಾಶಿಯವರಾಗಿರ್ಲಿ, ಅದೇ ರೀತಿಯಾಗಿ ಒಂದು ಕರ್ಕಾಟಕ ರಾಶಿಯವರಾಗಿರ್ಲಿ, ಈ 2 ರಾಶಿಯವರು ನಿಮ್ಗೆ ಮಾಡಿಸ್ಕೊಂಡ್ರೆ ಒಳ್ಳೇದು, ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಕೆಡುಕೇನು ಇಲ್ಲ, ಮಾಡಿಸ್ಕೊಂಡ್ರೆ ಇನ್ನೊಂದಷ್ಟು ಚೆನ್ನಾಗಿ ಆಗ್ತೀರಿ. ಸೊ ಹಾಗಾಗಿ ಶನಿ ಶಾಂತಿ ಮಾಡ್ಕೊಳ್ಳೋದು ಮರಿಬೇಡಿ. ಶನಿ ಶಾಂತಿ ನಡೀತಕ್ಕಂತಹ ಶನಿ ಮಹಾಯಾಗ ನಡೀತಕ್ಕಂತಹ ದಿನಾಂಕವು 12ನೇ ತಾರೀಕು 7ನೇ ತಿಂಗಳು 2026 ಜುಲೈ 12ನೇ ತಾರೀಕು ನಡೀತಾ ಇದೆ. ಸೊ ಹಾಗಾಗಿ ಒಂದು ಈ ಯಾಗದಲ್ಲಿ ಪಾಲ್ಗೊಂಡು ಯಾಗದ ಸಂಪೂರ್ಣವಾಗಿರ್ತಕ್ಕಂತಹ ಫಲವನ್ನ ಪಡ್ಕೊಳ್ಳಿ. ಒಂದು ಮೇಷರಾಶಿಯವರಾಗಿರ್ಲಿ, ಅದೇ ರೀತಿಯಾಗಿ ಸಿಂಹ ರಾಶಿಯವರು, ವೃಶ್ಚಿಕ ರಾಶಿಯವರು, ಧನಸ್ಸು ರಾಶಿಯವರು, ಕುಂಭ ರಾಶಿ ಮತ್ತು ಮೀನ ರಾಶಿಯವರು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಶನಿ ಕಾಟ ನಿಮ್ಗೆ ಇದೆ. ಸೊ ಹಾಗಾಗಿ ಶನಿಯ ವಿಶೇಷವಾದಂತಹ ಆಶೀರ್ವಾದವನ್ನು ಪಡ್ಕೊಳ್ಳಿ. ಯಾಗದ ನಂತರದಲ್ಲಿ ಶನಿ ಕವಚವನ್ನ ಮತ್ತು ಶನಿಯ ಯಾಗದ ಕಪ್ಪನ್ನ ಕೊಡ್ತೀವಿ. ಆ ಕಪ್ಪನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಶನಿ ಆಶೀರ್ವಾದವನ್ನ ಪಡ್ಕೊಳ್ತೀರಾ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು 19ನೇ ತಾರೀಕು ಯುಗಾದಿ ಹಬ್ಬ ಮಾಡ್ಬೇಕೋ ಮಾಡಬಾರ್ದೋ, ಮಾಡಿದ್ರು ಹೇಗ್ ಮಾಡ್ಬೇಕು ಅನ್ನುವಂತಹ ವಿಚಾರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.